ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಬನ್ನಿ, ಇವತ್ತು ನಮ್ಮ ಬೈಲಿಂಗ್ವಿಲ್ ಶಾಲೆಗಳನ್ನು ನಾವು ಭೇಟಿ ಮಾಡಿದರೆ ಏನೇನಲ್ಲಿ ಉಪಕ್ರಮಗಳನ್ನು ನಾವು ನೋಡಬೇಕಾಗುತ್ತೆ ಅನ್ನೋದನ್ನು ರಾಜ್ಯ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ಇಲಾಖೆ ಒಂದು ಮೋನೋಗ್ರೇಡ್ ದ್ವಿಭಾಷಾ ತರಗತಿಗಳ ಟ್ರಾನ್ಸಿಷನ್ ಪೀರಿಯಡ್ ಉಪಕ್ರಮದ ಪರಿಶೀಲನಾ ನಮೂನೆ ಭೇಟಿ ನಮೂನೆಯನ್ನು ಬಿಟ್ಟಿದೆ. ಟ್ರಾನ್ಸಿಷನ್ ಪೀರಿಯಡ್ ಅಂತ ಅಂದರೆ ಮೋಸ್ಟ್ ಇಂಪಾರ್ಟೆಂಟ್ ವರ್ಡ್. ಟ್ರಾನ್ಸಿಷನ್ ಅಂದರೆ ನೀವು ಏನು ಕನ್ನಡದಿಂದ ನೀವು ಇಂಗ್ಲೀಷ್ಗೆ ಏನು ನೀವು ಮಕ್ಕಳಿಗೆ ವಿಷಯಗಳನ್ನು ತಿಳಿಸ್ಕೊಡ್ತೀರಿ, ದಟ್ ಈಸ್ ಕಾಲ್ಡ್ ಟ್ರಾನ್ಸಿಷನ್ ಪೀರಿಯಡ್ ಅಂತ ನಾವು ಕರಿತೀವಿ. ಇಲ್ಲಿ ನಾವು ಶಾಲೆಯಲ್ಲಿ ವಿಸಿಟ್ ಬಂದಾಗ ಏನು ಕೇಳ್ತಾರಪ್ಪ ಅಂತ ನಾವು ನೋಡೋದಾದರೆ, ಶಾಲೆಗೆ ಹೆಸರು, ಡೈಸ್ ಸಂಖ್ಯೆ, ಸ್ಥಳ, ಸಂದರ್ಶನಾಧಿಕಾರಿ ಹೆಸರೆಲ್ಲ ಇದೆ. ಇಲ್ಲಿ ಮುಖ್ಯ ಶಿಕ್ಷಕರ ಹೆಸರು ಯಾರು, ಮೊಬೈಲ್ ನಂಬರ್ ಏನು ಕೇಳ್ತಾರೆ. ಶಿಕ್ಷಕರ ಮಾಹಿತಿ ಇದೆ, ಏನು ಮಂಜೂರಾದ ಹುದ್ದೆ ಎಷ್ಟು, ಕಾರ್ಯನಿರತ ಹುದ್ದೆಗಳೆಷ್ಟು, ಖಾಲಿ ಹುದ್ದೆ ಎಷ್ಟು, ನಿಯೋಜನೆಗೊಂಡವರೆಷ್ಟು, ರಜೆ ಪಡೆದವರು, ಗೈರು ಹಾಜರು, ಅತಿಥಿ ಶಿಕ್ಷಕರು ಮೋಸ್ಟ್ ಇಂಪಾರ್ಟೆಂಟ್ ಇಲ್ಲಿ ಮೆನ್ಷನ್ ಮಾಡಬೇಕಾಗ್ತದೆ. ಓಕೆನಾ? ಅದೇ ರೀತಿ ಪ್ರೈಮರಿ ಇನ್ಫಾರ್ಮೇಶನ್, ಮಕ್ಕಳ ದಾಖಲಾತಿಯನ್ನು ಕೇಳ್ತಾರೆ. ದಾಖಲಾತಿ, ಹಾಜರಾತಿ, CWS ಮಕ್ಕಳ ಮಾಹಿತಿಯನ್ನು ಕೂಡ ಕೇಳ್ತಾರೆ. ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಏನಂದ್ರೆ, ಇಲ್ಲಿ ಬಂದಾಗ ವಿದ್ಯಾರ್ಥಿಗಳ ದಾಖಲಾತಿಯನ್ನು ಸ್ಯಾಟ್ಸ್ ನಲ್ಲಿ ಅಪ್ಡೇಟ್ ಮಾಡಲಾಗಿದೆಯೇ? ಇದು ನೋಡಿ, ಸ್ಯಾಟ್ಸ್ ಅಲ್ಲಿ ನೀವು ಅಪ್ಡೇಟ್ ಮಾಡದೆ ಹೋದ್ರೆ ಈ ವರ್ಷಕ್ಕೆ ಈ ಪ್ರೋಗ್ರೆಸ್ ಅನ್ನು ತಗೊಳ್ಳೋದು ಕಷ್ಟ ಆಗುತ್ತೆ. ಅಪ್ಡೇಟ್ ಆಗಿದ್ದಲ್ಲಿ ಕ್ರಮ ಸಂಖ್ಯೆ ಬಿಗೆ ತಾಳೆ ಆಗ್ತಾ ಇದೆಯಾ? ಟ್ರಾನ್ಸಿಷನ್ ಪೀರಿಯಡ್ ಅನುಷ್ಠಾನದ ಸುತ್ತೋಲೆ ಏನು 29/5/26 ಲಭ್ಯತೆ ನಿಮ್ಮಲ್ಲಿ ಇದೆಯಾ ಇಲ್ವಾ? ಟ್ರಾನ್ಸಿಷನ್ ಪೀರಿಯಡ್ ಅನುಷ್ಠಾನದ ವೇಳಾಪಟ್ಟಿ ಇದೆಯಾ ಇಲ್ವಾ? ಟ್ರಾನ್ಸಿಷನ್ ಪೀರಿಯಡ್ ಅನುಷ್ಠಾನ ಅನುಬಂಧದ 1ರ ಮಾಹಿತಿ ಲಭ್ಯ ಇದೆಯಾ ಇಲ್ವೇ? ಆ ಅನುಬಂಧ 1ರನ್ವಯ ಪ್ರಶ್ನೆ ಪತ್ರಿಕೆ ಚಟುವಟಿಕೆಗಳನ್ನು ಸಿದ್ಧಪಡಿಸಿದಾರಾ ಇಲ್ವಾ? ನೈದಾನಿಕ ಪರೀಕ್ಷೆ, ಪೂರ್ವ ಪರೀಕ್ಷೆ ಕೈಗೊಂಡಿರೋ ದಿನಾಂಕ ಯಾವತ್ತು ಮಾಡಿದ್ದಾರೆ ಬರಿಬೇಕಾಗುತ್ತೆ. ನೈದಾನಿಕ ಪರೀಕ್ಷೆಯ ಪ್ರಶ್ನೆವಾರು ಮೌಲ್ಯಮಾಪನ ಕೈಗೊಂಡಿದ್ದಾರಾ ಇಲ್ವಾ? ಮೌಲ್ಯಮಾಪನದ ನಂತರ ಸ್ಯಾಪ್ನಲ್ಲಿ ಮಾಹಿತಿಗಳನ್ನು ನಮೂನೆ 4A ಮತ್ತು 4B ನಲ್ಲಿ ದಾಖಲು ಮಾಡಿದಾರಾ ಇಲ್ವಾ? ಓಕೆ, ಈ ಸರಿ ಸ್ಯಾಪ್ ಚೇಂಜಸ್ ಆಗಿದೆ. ನೀವು ಹೋದ ವರ್ಷದೇ ಸ್ಯಾಪ್ ನಾನು ಮಾಡ್ತೀನಿ ಅಂದ್ರೆ ಆಗಲ್ಲ, ಸ್ವಲ್ಪ ನೋಡ್ಕೋಬೇಕಾಗುತ್ತೆ. ಬಿ ಶ್ರೇಣಿಯ ಮಕ್ಕಳ ಮಾಹಿತಿಗಳನ್ನು ನಮೂನೆ 5A ಮತ್ತು 5B ನಲ್ಲಿ ದಾಖಲು ಮಾಡಿದಾರಾ ಇಲ್ವಾ? ಬಿ ಶ್ರೇಣಿಯ ಮಕ್ಕಳಿಗೆ ಹಮ್ಮಿಕೊಂಡಿರುವ ಪರಿಹಾರ ಬೋಧನೆಯ ಕ್ರಿಯಾ ಯೋಜನೆಯನ್ನ ಸಿದ್ಧಪಡಿಸಿಕೊಂಡಿದ್ದಾರಾ ಇಲ್ವಾ? ಸಾಫಲ್ಯ ಪರೀಕ್ಷೆ ಯಾವತ್ತು ಮಾಡ್ತಿದ್ದಾರೆ? ಪರೀಕ್ಷೆಗೆ ಅನುಬಂಧ 1ರನ್ವಯ ಪ್ರಶ್ನೆ ಪತ್ರಿಕೆ ಚಟುವಟಿಕೆಗಳನ್ನು ಸಿದ್ಧ ಮಾಡಿದಾರಾ ಇಲ್ವಾ? ಸಾಫಲ್ಯ ಪರೀಕ್ಷೆಯ ಪ್ರಶ್ನೆವಾರು ಮೌಲ್ಯಮಾಪನ ಕೈಗೊಂಡಿದ್ದಾರೆ ಇಲ್ವೇ? SAP ನಲ್ಲಿ ಮಾಹಿತಿಗಳನ್ನು ನಮೂನೆ 4A ಮತ್ತು 4B ನಲ್ಲಿ ದಾಖಲು ಮಾಡಿದಾರಾ ಇಲ್ವಾ? ಮೌಲ್ಯಮಾಪನ ಆದ ನಂತರ ನೋಡಿ, ಈ 16 ಮಾಹಿತಿಗಳನ್ನ ಬಿ ಶ್ರೇಣಿಯ ಮಕ್ಕಳ ಮಾಹಿತಿಯನ್ನು ನಮೂನೆ 5A ಮತ್ತು 5B ನಲ್ಲಿ ದಾಖಲು ಮಾಡಿದಾರಾ ಇಲ್ವಾ ಅಂತ. ಇದನ್ನ ಯಾಕೆ ನಾನು ಹೇಳ್ತಿದ್ದೀನಿ ಅಂದ್ರೆ, ಶಿಕ್ಷಕರು ಯಾವುದೇ ಮೇಲಾಧಿಕಾರಿಗಳು ಶಾಲೆಗೆ ಬಂದಾಗ, ಎಸ್ಪೆಷಲಿ ಬೈಲಿಂಗ್ವಲ್ ಸ್ಕೂಲ್ಸ್ ಬಂದಾಗ, ನೀವು ಗಡಿಬಿಡಿ ಮಾಡಿಕೊಳ್ಳದೇನೆ ಈ ಮಾಹಿತಿಯನ್ನು ನೀವು ನೀಡಬೇಕಾಗುತ್ತೆ. ಓಕೆನಾ? ದ್ವಿಭಾಷಾ ತರಗತಿಗಳ ಟ್ರಾನ್ಸಿಷನ್ ಪೀರಿಯಡ್ ಅಲ್ಲಿ ವಿದ್ಯಾರ್ಥಿಗಳ ಸಾಧನೆ ಹೇಗಿದೆ? ಇಲ್ಲಿ ನೋಡಿ, A ಮತ್ತು B ಎರಡನ್ನ ಅಲ್ಲಿ ಕೊಟ್ಟಿದ್ದಾರೆ. ಯಾವ ರೀತಿ ಸಾಧನೆ ಆಗಿದೆ ಅನ್ನೋದನ್ನ ನೀವು ತಿಳಿಸ್ಬೇಕಾಗುತ್ತೆ. ಓಕೆನಾ? A ಮತ್ತು B. ಇಲ್ಲಿ A ಮತ್ತು B ನಲ್ಲಿ ಏನಪ್ಪಾ ಅಂದ್ರೆ, ಅವನು ಕನ್ನಡದಲ್ಲಿ ಮಾಡಕ್ ಬರುತ್ತೆ, ಅವನು ಹೇಳ್ತಿದ್ದಾನೆ ಕಾನ್ಸೆಪ್ಟ್ ಅನ್ನ ಅಂದ್ರೆ ನೀವು ಅವನಿಗೆ B ಕೊಡ್ತೀರಾ. ಇಂಗ್ಲಿಷ್ನಲ್ಲಿ ಅವನು ಚೆನ್ನಾಗಿ ಮಾಡಿದ್ದಾನೆ ಅಂತ ಹೇಳಿದ್ರೆ ಅವನು A ಕೊಡ್ತೀರಾ. ಸೊ A ಕೊಟ್ಟರೆ B ನಲ್ಲಿ ಯಾಕಾಗಿದೆ, ಕನ್ನಡ, ಇಂಗ್ಲಿಷ್, ಗಣಿತ, ಪರಿಸರ 4 ಸಬ್ಜೆಕ್ಟ್ ನಲ್ಲಿ ಏನಾಗಿದೆ ಅವನ ಪ್ರೋಗ್ರೆಸ್ ಅನ್ನೋದನ್ನ, ಸಾಧನೆಯನ್ನ ನಾವು ಈ ಫಾರಂ ನಲ್ಲಿ ನೋಡ್ಬೇಕಾಗತ್ತೆ. ಇಲ್ಲಿ ನೋಡಿ, ಮೋನೋಗ್ರೇಡ್ ದ್ವಿಭಾಷಾ ತರಗತಿಗಳ ಟ್ರಾನ್ಸಿಷನ್ ಪೀರಿಯಡ್ ಉಪಕ್ರಮದ ಅನುಷ್ಠಾನ ಸಂಬಂಧ ಸಂದರ್ಶನಾಧಿಕಾರಿಗಳ ಅಭಿಪ್ರಾಯ ಏನು ಬರೀಬೇಕು. ಅದೇ ರೀತಿ ಮೋನೋಗ್ರೇಡ್ ದ್ವಿಭಾಷಾ ತರಗತಿಗಳ ಟ್ರಾನ್ಸಿಷನ್ ಪೀರಿಯಡ್ ಉಪಕ್ರಮ ಅನುಷ್ಠಾನ ಸಂಬಂಧ ಸಂದರ್ಶನಾಧಿಕಾರಿಗಳ ಸಲಹೆ, ಅಭಿಪ್ರಾಯ ಮತ್ತು ಸಲಹೆ ಬರೆದ್ಬಿಟ್ಟು ವಿಸಿಟ್ ರಿಪೋರ್ಟ್ ಅನ್ನ ನಾವು ಕೊಡಬೇಕಾಗುತ್ತೆ ಈ ನಿಟ್ಟಿನಲ್ಲಿ. ಸೊ ಇದನ್ನ ಶಿಕ್ಷಕರು ಗಮನಿಸ್ಕೋಬೇಕು. ಯಾವ ರೀತಿಯಾದಂಥ ಮಾಹಿತಿಗಳನ್ನ ಅಲ್ಲಿ ನಾವು ಸ್ಟೋರ್ ಮಾಡಿ ಇಟ್ಕೋಬೇಕು ಅನ್ನೋದನ್ನ ಈ ಒಂದು ಏನು ಪರಿಶೀಲನಾ ಭೇಟಿ ನಮೂನೆಯನ್ನ ನೀವು ಅರ್ಥ ಮಾಡ್ಕೊಂಡ್ರೆ ಅವ್ರು ಬಂದಾಗ ಮಾಹಿತಿಯನ್ನು ಹೇಳಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ. ರೈಟ್? ಓಕೆ, ಈ ಒಂದು ಮಾಹಿತಿ ನಿಮ್ಗೆ ಹೆಲ್ಪ್ ಆಗಿದೆ ಅಂತ ನಾನು ಭಾವಿಸ್ತೀನಿ. ಸೊ ಟೇಕ್ ಕೇರ್, ಬಾಯ್.